ನಮಸ್ಕಾರ ಸ್ನೇಹಿತರೆ. ಒಬ್ಬ ನಟ ಸಿನಿಮಾ ಮಾಡ್ತಾರೆ, ಒಬ್ಬ ಸ್ಟಾರ್ ಅಭಿಮಾನಿಗಳನ್ನ ಸಂಪಾದಿಸ್ತಾರೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಹೆಸರಿನ ಮೇಲೆ ಇಡೀ ಟಿವಿ ಶೋ ಓಡಿಸಿದ್ರೆ ಅದು ಸಾಮಾನ್ಯ ಯಶಸ್ಸಲ್ಲ, ಅದು ಬ್ರಾಂಡ್ ಸಾಮ್ರಾಜ್ಯ ಅಂತಾರೆ. ಇಂದು ನಾವು ಮಾತನಾಡ್ತಿರುವುದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಗ್ಗೆ. ಬಿಗ್ ಬಾಸ್ ಕನ್ನಡ ಆರಂಭವಾದ ದಿನದಿಂದ ಇಂದಿನವರೆಗೂ ಬಿಗ್ ಬಾಸ್ ನೋಡೋದು ಸ್ಪರ್ಧಿಗಳಿಗೋಸ್ಕರವ ಅಥವಾ ಕಿಚ್ಚನ ಪಂಚಾಯಿತಿಗೋಸ್ಕರವ ಎಂಬ ಪ್ರಶ್ನೆ ಕೇಳುವಷ್ಟು ದೊಡ್ಡ ಪ್ರಭಾವವನ್ನ ಸುದೀಪ್ ನಿರ್ಮಿಸಿಬಿಟ್ಟಿದ್ದಾರೆ. ಇದೀಗ ಮತ್ತೆ ಅವರ ಸಂಭಾವನೆ ಕುರಿತ ಬಹುದೊಡ್ಡ ಸುದ್ದಿ ಆಗ್ತಿದೆ. ಕೆಲವು ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ನಿರೂಪಣೆಗಾಗಿ ಅವರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ, ಒಬ್ಬ ನಿರೂಪಕನಿಗೆ ಇಷ್ಟು ಹಣ ಏಕೆ ಅಂತ, ಮತ್ತು ಸುದೀಪ್ ಇಲ್ಲದೆ ಬಿಗ್ ಬಾಸ್ ಕನ್ನಡ ಯಶಸ್ವಿ ಆಗುತ್ತಾ? ಬನ್ನಿ ಸಂಪೂರ್ಣ ವಿಶ್ಲೇಷಣೆ ನೋಡೋಣ. ಸುದೀಪ್ ಬರುವ ಮೊದಲು ಕನ್ನಡ ರಿಯಾಲಿಟಿ ಶೋಗಳ ಸ್ಥಿತಿಗತಿ ಹೇಗಿತ್ತು ಗೊತ್ತಾ? 2013 ಮೊದಲು ಕನ್ನಡದಲ್ಲಿ ರಿಯಾಲಿಟಿ ಶೋಗಳು ಇದ್ದುವು, ಆದರೆ ಬಾಲಿವುಡ್ನ ಬಿಗ್ ಬಾಸ್ ಮಟ್ಟದ ಹೈಪ್ ಇರಲಿಲ್ಲ. ಒಂದು ಶೋ ಆರಂಭವಾದರೆ ಅದರ ಮುಖ್ಯ ಆಕರ್ಷಣೆ ಸ್ಪರ್ಧಿಗಳು. ಆದರೆ ಬಿಗ್ ಬಾಸ್ ಕನ್ನಡ ಬಂದಾಗ ಒಂದು ವಿಭಿನ್ನ ತಂತ್ರ ಬಳಸಲಾಯಿತು. ಶೋಗೆ ಒಂದು ಬಲವಾದ ಮುಖ ಬೇಕಿತ್ತು, ಅದೇ ಕಿಚ್ಚ ಸುದೀಪ್. ಒಂದು ಅವರು ಕನ್ನಡದ ಜೊತೆಗೆ ತೆಲುಗು, ತಮಿಳು ಮತ್ತು ಹಿಂದಿ ಪ್ರೇಕ್ಷಕರಿಗೂ ಪರಿಚಿತರಾಗಿದ್ರು. ಇದರಿಂದ ಮೊದಲ ದಿನದಿಂದಲೇ ಶೋಗೆ ವಿಶ್ವಾಸಾರ್ಹತೆ ಸಿಕ್ಕಿತ್ತು. ಬಿಗ್ ಬಾಸ್ ಅಂದ್ರೆ ಸುದೀಪ್ ಯಾಕೆ ಗೊತ್ತಾ? ಇಂದು ಅನೇಕ ಜನರಿಗೆ ಬಿಗ್ ಬಾಸ್ ಕನ್ನಡ ಅಂದ್ರೆ ನೆನಪಾಗೋದು ಮನೆ ಅಲ್ಲ, ಸ್ಪರ್ಧಿಗಳು ಅಲ್ಲ, ಮೊದಲು ನೆನಪಾಗೋದು ಕಿಚ್ಚನ ಪಂಚಾಯಿತಿ. ಇದಕ್ಕೆ ಕಾರಣವೇನು ಗೊತ್ತಾ? ಸುದೀಪ್ ಕೇವಲ ಸ್ಕ್ರಿಪ್ಟ್ ಓದುವ ನಿರೂಪಕರಲ್ಲ. ಅವರು ನ್ಯಾಯಾಧೀಶನಂತೆ ಮಾತನಾಡ್ತಾರೆ, ಮನೋವಿಜ್ಞಾನಿಯಂತೆ ವಿಶ್ಲೇಷಿಸ್ತಾರೆ, ಅಗತ್ಯ ಬಂದಾಗ ಸ್ನೇಹಿತರಂತೆ ಸಲಹೆ ಕೊಡ್ತಾರೆ, ಮತ್ತೆ ತಪ್ಪು ಮಾಡಿದಾಗ ಅಷ್ಟೇ ಗಂಭೀರವಾಗಿ ಪ್ರಶ್ನಿಸ್ತಾರೆ. ಈ ಸಮತೋಲನವೇ ಅವರನ್ನ ವಿಭಿನ್ನರಾಗಿಸಿದೆ. ಸಂಭಾವನೆ ಬಗ್ಗೆ ಇರುವ ಚರ್ಚೆ, ಈಗ ಇದು ಎಲ್ಲರೂ ಮಾತನಾಡ್ತಿರೋ ವಿಷಯ. ಸುದೀಪ್ ಅವರಿಗೆ ಎಷ್ಟು ಸಂಭಾವನೆ ಸಿಗುತ್ತೆ ಇದರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ, ಆದರೆ ವಿವಿಧ ಮಾಧ್ಯಮ ವರದಿಗಳಲ್ಲಿ ಬೇರೆ ಬೇರೆ ಅಂಶಗಳು ಪ್ರಕಟವಾಗಿವೆ. ಕೆಲವು ವರದಿಗಳ ಪ್ರಕಾರ ಸೀಸನ್ 11ಕ್ಕೆ ಸುಮಾರು 8 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗ್ತಿದೆ. ಇನ್ನು ಕೆಲವು ವರದಿಗಳಲ್ಲಿ ಪ್ರತಿ ಎಪಿಸೋಡ್ಗೆ ಸುಮಾರು 12 ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಕಳೆದ ವರ್ಷ ಕೆಲವು ವರದಿಗಳ ಪ್ರಕಾರ ಸೀಸನ್ 12ಕ್ಕೆ ಸುಮಾರು 12 ಕೋಟಿ ಸಂಭಾವನೆ ಪಡೆದಿದ್ರು ಎನ್ನುವ ಮಾಹಿತಿ ಹರಿದಾಡ್ತಿತ್ತು. ಆದರೆ ವೈರಲ್ ಆಗ್ತಿರುವ ಪೋಸ್ಟ್ಗಳಲ್ಲಿ ಹೇಳಲಾಗ್ತಿರುವಂತೆ ಸುಮಾರು 35 ಕೋಟಿ ರೂಪಾಯಿ ಸಂಭಾವನೆಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಆದ್ರಿಂದ ಈ ಸಂಖ್ಯೆಯನ್ನ ಖಚಿತ ಮಾಹಿತಿ ಅಂತ ಹೇಳಕ್ಕಾಗಲ್ಲ, ವರದಿಗಳ ಭಾಗವಾಗಿ ಮಾತ್ರ ನೋಡಬೇಕು. ವಾಹಿನಿ ಯಾಕೆ ಇಷ್ಟು ಹಣವನ್ನ ಸುದೀಪ್ ಅವರಿಗೆ ಕೊಡಬೇಕು? ಇದು ಅತ್ಯಂತ ಮುಖ್ಯ ಪ್ರಶ್ನೆ. ಒಬ್ಬ ನಿರೂಪಕನಿಗೆ ಕೋಟಿ ರೂಪಾಯಿ ಕೊಡುವುದು ನಷ್ಟದ ವ್ಯವಹಾರವಾ? ಇಲ್ಲ, ಏಕೆಂದ್ರೆ ಬಿಗ್ ಬಾಸ್ ಒಂದು ಸಾಮಾನ್ಯ ಕಾರ್ಯಕ್ರಮವಲ್ಲ, ಇದು ಜಾಹೀರಾತು ಉದ್ಯಮ. ಒಂದು ವಾರಾಂತ್ಯದ ಎಪಿಸೋಡ್ ಅನ್ನ ಲಕ್ಷಾಂತರ ಜನರು ವೀಕ್ಷಣೆ ಮಾಡ್ತಾರೆ. ಅದರಿಂದ ವಾಹಿನಿಗೆ ಜಾಹೀರಾತು ಮೂಲಕ ಬಹುದೊಡ್ಡ ಆದಾಯ ಬರುತ್ತೆ. ಒಂದು ದೊಡ್ಡ ಬ್ರ್ಯಾಂಡ್ ತನ್ನ ಉತ್ಪನ್ನದ ಜಾಹೀರಾತಿಗೆ ಕೋಟ್ಯಾಂತರ ರೂಪಾಯಿಯನ್ನ ನೀರಿನಂತೆ ಖರ್ಚು ಮಾಡುತ್ತೆ. ಹಾಗಿದ್ದಾಗ ಪ್ರೇಕ್ಷಕರನ್ನ ಹಿಡಿದುಕೊಂಡು ಬರುವ ವ್ಯಕ್ತಿಗೆ ದೊಡ್ಡ ಸಂಭಾವನೆ ನೀಡುವುದು ವ್ಯಾವಹಾರಿಕವಾದ ನಿರ್ಧಾರ. ಇದರಲ್ಲಿ ನ್ಯಾಯ ಇದೆ. ಸುದೀಪ್ ಅವರ ಬ್ರ್ಯಾಂಡ್ ಮೌಲ್ಯ, ಒಬ್ಬ ನಟನ ಮೌಲ್ಯವನ್ನ ಕೇವಲ ಸಿನಿಮಾ ಕಲೆಕ್ಷನ್ನಿಂದ ಅಳೆಯುವುದಲ್ಲ, ಅವರ ಹೆಸರು ಕೇಳಿದಾಗ ಜನರು ಎಷ್ಟು ವಿಶ್ವಾಸ ಇಡ್ತಾರೆ ಎಂಬುದೇ ಮುಖ್ಯ. ಸುದೀಪ್ ಅವರಿಗೆ 3 ದೊಡ್ಡ ಶಕ್ತಿಗಳಿವೆ: ದೀರ್ಘಕಾಲದ ಕೆರಿಯರ್, ಬಹುಭಾಷಾ ತಾರೆ, ಕುಟುಂಬ ಪ್ರೇಕ್ಷಕರಲ್ಲಿ ಸ್ವೀಕಾರಾರ್ಹತೆ, ಒಬ್ಬ ಫ್ಯಾಮಿಲಿ ಎಂಟರ್ಟೈನರ್. ಈ 3 ಗುಣಗಳು ಒಟ್ಟಿಗೆ ಬಂದಾಗ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ. ಭಾರತದ ಇತರ ಬಿಗ್ ಬಾಸ್ ನಿರೂಪಕರ ಜೊತೆ ಹೋಲಿಕೆ, ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಒಬ್ಬರು, ತೆಲುಗಿನಲ್ಲಿ ನಾಗಾರ್ಜುನ ಅಕ್ಕಿನೇನಿ, ಮಲಯಾಳಂನಲ್ಲಿ ಮೋಹನ್ ಲಾಲ್, ಕನ್ನಡದಲ್ಲಿ ಕಿಚ್ಚ ಸುದೀಪ್ ಈ ಮಟ್ಟದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಟೀಕೆಗಳು ಇವೆ. ಪ್ರತಿ ಯಶಸ್ವಿ ವ್ಯಕ್ತಿಯಂತೆ ಸುದೀಪ್ ಅವರ ಮೇಲೂ ಟೀಕೆಗಳಿವೆ. ಕೆಲವರು ಇತ್ತೀಚಿನ ಸೀಸನ್ಗಳಲ್ಲಿ ಅವರ ನಿರೂಪಣೆ ಹಿಂದಿನಷ್ಟು ಪರಿಣಾಮಕಾರಿ ಇಲ್ಲ ಎಂದು ಹೇಳ್ತಾರೆ. ಸಾಮಾಜಿಕ ಜಾಲತಾಣ ಮತ್ತು ಆನ್ಲೈನ್ ಚರ್ಚೆಗಳಲ್ಲಿ ಕೆಲ ವೀಕ್ಷಕರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೊಂದು ಕಡೆ ಅವರೇ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎನ್ನುವ ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಏನಲ್ಲ. ಸುದೀಪ್ ಇಲ್ಲದ ಬಿಗ್ ಬಾಸ್ ಸಾಧ್ಯವೇ? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. 2024ರಲ್ಲಿ ಸುದೀಪ್ ಸೀಸನ್ 11 ಕೊನೆಯದಾಗಬಹುದು ಎಂದು ಹೇಳಿದ್ರು, ಆದರೆ ಮತ್ತೆ ನಿರೂಪಕರಾಗಿ ಮುಂದುವರೆದ್ರು.
ಇದು ಒಂದು ಸಂಗತಿಯನ್ನ ಸ್ಪಷ್ಟಪಡಿಸುತ್ತೆ, ವಾಹಿನಿಗೆ ಸುದೀಪ್ ಬೇಕೇ ಬೇಕು ಮತ್ತು ದೊಡ್ಡ ಪ್ರಮಾಣದ ಪ್ರೇಕ್ಷಕರಿಗೂ ಸುದೀಪ್ ಬೇಕು. ಹಾಗಾದ್ರೆ 35 ಕೋಟಿ ರೂಪಾಯಿ ಸಂಭಾವನೆ ನಿಜವೇ? ಇದರ ಬಗ್ಗೆ ಅಧಿಕೃತ ದೃಢೀಕರಣ ಇನ್ನೂ ಇಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಿಜ, ಕಿಚ್ಚ ಸುದೀಪ್ ಕೇವಲ ನಟರಲ್ಲ, ಅವರು ಒಂದು ಬ್ರ್ಯಾಂಡ್. ಅವರೇ ಒಂದು ಬ್ರ್ಯಾಂಡ್, ಒಂದು ಕಾರ್ಯಕ್ರಮವನ್ನ ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ ಮುಖ. ಒಬ್ಬ ನಿರೂಪಕನಾಗಿ ಅವರು ನಿರ್ಮಿಸಿರುವ ಪ್ರಭಾವವೇ ಇಂದು ಅವರ ಸಂಭಾವನೆ ಬಗ್ಗೆ ದೇಶವೇ ಮಾತನಾಡುವಂತೆ ಮಾಡಿದೆ. ಹಣದ ಮೊತ್ತ ಎಷ್ಟೇ ಇರಲಿ, ಅದರ ಹಿಂದೆ ಇರುವ ಕಾರಣ ಅವರ ಜನಪ್ರಿಯತೆ, ಅವರ ಅನುಭವ ಮತ್ತು ಪ್ರೇಕ್ಷಕರೊಂದಿಗೆ ನಿರ್ಮಿಸಿಕೊಂಡಿರುವ ಭಾವನಾತ್ಮಕ ಸಂಪರ್ಕ ಮತ್ತವರ ಟ್ಯಾಲೆಂಟ್. ಹೀಗಾಗಿ ಪ್ರಶ್ನೆ ನಿಮ್ಮದು, ಬಿಗ್ ಬಾಸ್ ಕನ್ನಡದ ಯಶಸ್ವಿಗೆ ಹೆಚ್ಚು ಕಾರಣ ಯಾರು? ಸ್ಪರ್ಧಿಗಳ, ವಾಹಿನಿಯ ಅಥವಾ ಕಿಚ್ಚ ಸುದೀಪ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.